ಗಿಲ್ಲಿ ಕಾವ್ಯನ ಕಂಡ್ರೆ ರಕ್ಷಿತಾ ಅವ್ರಿಗೆ ಉರಿ. ಇದ್ರ ರಿಲೇಟೆಡ್ ಒಂದು ಫನ್ನಿ ಪ್ರೊಮೋನ ಬಿಗ್ ಬಾಸ್ ಅವರು ಬಿಟ್ಟಿದ್ದಾರೆ. ಈ ಒಂದು ಪ್ರೊಮೋದಲ್ಲೂ ಕೂಡ ಮೇನ್ ಆಗಿ ಸಂಡೇ ಎಪಿಸೋಡ್ ಆಗಿರೋದ್ರಿಂದ ಗಿಲ್ಲಿ ವಿಷಯನೇ ಹೈಲೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ಪ್ರೊಮೋದಲ್ಲಿ ಏನೆಲ್ಲ ಇದೆ ಮತ್ತೆ ಒಂದು ಅಪ್ಡೇಟ್ಸ್ ಗಳು ಇದೆ, ಏನೆಲ್ಲ ಅಪ್ಡೇಟ್ಸ್ ಏನ್ ಕತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಮೇನ್ ಆಗಿ ಒಂದು ವಿಷಯ ಏನಂತ ಅಂದ್ರೆ, ಯಾರು ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಕ್ಯಾಂಡಿಡೇಟ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಯಾರು ಅಂತ ತಿಳ್ಕೊಬೇಕು ಅಂತಾನೆ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಯಾರನ್ನು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಇನ್ನೊಂದು ಅಪ್ಡೇಟ್ ಕೂಡ ಇದೆ. ಏನೆಲ್ಲ ಅಪ್ಡೇಟ್ಸ್ ಗಳಿದೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವಾಗ ಪ್ರೊಮೋ ಬಗ್ಗೆ ಮಾತಾಡೋಣ. ಈ ಒಂದು ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂದ್ರೆ ಒಂದು ಫ್ಯಾಮಿಲಿ ವೀಕ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಕಾನ್ವರ್ಸೇಷನ್ ಯಾವ ರೀತಿ ಇತ್ತು, ಮತ್ತೆ ಕಾವ್ಯ ಅವರು ಫ್ಯಾಮಿಲಿ ಒಂದು ಗಿಲ್ಲಿ ಅವ್ರಿಗೆ ಒಂದು ಬ್ರಾಸ್ಲೆಟ್ ಕೊಟ್ಟಿದ್ರಲ್ಲ, ಆ ಒಂದು ವಿಷಯ ಈ ಒಂದು ಪ್ರೊಮೋದಲ್ಲಿ ಮೇನ್ ಆಗಿ ಹೈಲೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಆ ಒಂದು ಬ್ರಾಸ್ಲೆಟ್ ಕೊಟ್ಟಾದ್ಮೇಲೆ ಯಾವ ರೀತಿ ಅದನ್ನ ತಗೊಂಡ್ರು ಗಿಲ್ಲಿ ಅವರು ಅಂತಾನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ಗಿಲ್ಲಿ ಅವರು ಇಂಟೆನ್ಷನ್ ಏನಂತ ಅಂದ್ರೆ ಒಂದು ಫನ್ನಿ ಆಗಿ ಕ್ರಿಯೇಟ್ ಮಾಡೋದು. ಅದೇ ತರ ನನ್ಗೆ ಅವರು ಸರ್ ಇದು ಬ್ರಾಸ್ಲೆಟ್ ಅಂತ ಕೊಟ್ಟಿರಲಿಲ್ಲ, ರಿಂಗ್ ಆಗಿ ಕೊಟ್ಟಿದ್ರು ಅಂತ ನನ್ಗೆ ಇಚ್ಛೆ. ಆ ತರ ಒಂದು ಪಾಯಿಂಟ್ ಇದೆ ನನ್ಗೆ. ಆ ಒಂದು ನನ್ನ ಬ್ರಾಸ್ಲೆಟ್ ಅಂತ ನೋಡಲ್ಲ, ನಾನು ಎಂಗೇಜ್ಮೆಂಟ್ ರಿಂಗ್ ಅಂತ ನೋಡ್ತೀನಿ ಅಂತ ಒಂದು ಫನ್ನಿ ಮೂಮೆಂಟ್ ನ ಕ್ರಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಕಾವ್ಯ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ನಮ್ ಕಡೆ ಎಲ್ಲ ಸರ್, ಇದು ಎಂಗೇಜ್ಮೆಂಟ್ಗೆಲ್ಲ ರಿಂಗೆ ಕೊಡೋದು, ಬ್ರಾಸ್ಲೆಟ್ ಕೊಡೋದಿಲ್ಲ ಅಂತ ಅಂದಾಗ ಕಿಚ್ಚ ಸುದೀಪ್ ಅವರು ಕೂಡ ಅಲ್ಲಿ ಒಂದು ಫನ್ನಿನ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಕಾಮಿಡಿನ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ನೀವು ರಿಂಗ್ ನ ತಗೊಂಡ್ ಬಂದಿದ್ದೀರಾ, ಬಟ್ ಇದು ಜಾಸ್ತಿ ಅಗಲ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅದು ಬ್ರಾಸ್ಲೆಟ್ ಆಗ್ಬಿಟ್ಟಿದೆ ಅಂತ ಅಲ್ಲಿ ಏನೊಂದು ಕಾವ್ಯ ಅವ್ರಿಗೆ ರೇಗಿಸ್ತಾರೆ ಅಂತ ಹೇಳ್ಬೋದು. ಇದು ಒಂದು ಮೇನ್ ಆಗಿ ಇಂಟೆನ್ಷನ್ ಆಗಿರುತ್ತೆ. ಇದಕ್ಕೆ ಅಂತ ಅಂದ್ರೆ ಮೊದ್ಲಿಂದನೂ ಕೂಡ ಗಿಲ್ಲಿ ಅವರು ಕಾವ್ಯನ ರೇಗಿಸ್ತಾ ಇರ್ತಾರೆ. ಆ ಒಂದು ಇಂಟೆನ್ಷನ್ ಅಲ್ಲೇ ಎಂಗೇಜ್ಮೆಂಟ್ ರಿಂಗ್, ಲವ್ ತರ, ಲವ್ ಫೀಲ್ ತರ ಎಲ್ಲಾನು ಕೂಡ ಆ ಒಂದು ರೇಗಿಸ್ತಾ ಇರ್ತಾರೆ. ಈ ಒಂದು ಪಾಯಿಂಟ್ ಇಟ್ಕೊಂಡು ಕೂಡ ಅಲ್ಲಿ ಕಾಮಿಡಿ ಮಾಡಿದ್ದಾರೆ ಅಂತಾನೆ ಅನ್ಬೋದು. ಬಟ್ ನಿನ್ನೆ ಎಪಿಸೋಡ್ ಆದ್ಮೇಲೆ ಕ್ಲಿಯರ್ ವಿನ್ನರ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿದೆ. ಗಿಲ್ಲಿನೇ ವಿನ್ ಆಗೋದು, ಅದು ಬೇರೆ ಡೌಟೇ ಇಲ್ಲ. ಆದ್ರೆ ಲಾಸ್ಟ್ ಸೀಸನ್ ಎಲ್ಲಾನು ನೋಡ್ಕೊ ಬಂದು ಮತ್ತೆ ಎಲ್ಲಾನು ಕೂಡ ಇಂಟೆನ್ಷನ್ ಅಲ್ಲಿ ಇಟ್ಕೊಂಡು, ಲಾಸ್ಟ್ ಸೀಸನ್ ಅಂತಾನೆ ಅಲ್ಲ, ಅಟ್ ಪ್ರೆಸೆಂಟ್ ಏನ್ ಮಾಡ್ಬೇಕು ಬಿಗ್ ಬಾಸ್ ನಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೋಮೋದಲ್ಲಿ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಒಂದು ಒಪಿನಿಯನ್ಸ್ ನ ಕೇಳ್ತಾರೆ ಕಂಟೆಸ್ಟೆಂಟ್ಸ್ ಹತ್ರ. ಅವಾಗ ರಕ್ಷಿತಾ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅಂದ್ರೆ ಅಲ್ಲಿ ಹೋದ್ರು ಗಿಲ್ಲಿ ಗಿಲ್ಲಿ ಅಂತಾನೆ ಕಾವ್ಯ ಅವ್ರು ಇರ್ತಾರೆ, ಬಟ್ ಗಿಲ್ಲಿ ಅವ್ರ ಹತ್ರ ಇರಲ್ಲ ಅವರು. ಆದ್ರೆ ಅವ್ರ ಹತ್ರ ಹೋದ್ರೆ ಅವರು ಸಹಿಸೋದಿಲ್ಲ, ಬೇರೆ ಕಡೆ ಹೊರಟೋಗ್ತಾರೆ ಅಂತ. ಅದಕ್ಕೆ ಒಂದು ಪಾಯಿಂಟ್ ಅನ್ನ ಕಡೆ ಹೇಳ್ತಾರೆ. ಏನಂತ ಅಂದ್ರೆ, ನೀವೇನಾದ್ರು ಅಂದ್ರೆ ಅವ್ರನ್ನ ಎಲಿಮಿನೇಟ್ ಮಾಡ್ಬಿಟ್ಟು ಅವರಿಬ್ರು ಏನ್ ಕರೆಕ್ಟ್ ಆಗಿದಾರಲ್ಲ, ಗಿಲ್ಲಿ ಮತ್ತೆ ಕಾವ್ಯ ಅವರು, ಅವರಿಬ್ರು ಒಟ್ಟಿಗೆ ಇದ್ರೆ ನಿಂಗೆ ಒಂದ್ ಸ್ವಲ್ಪ ಉರಿ ಅಂತ ಅನ್ಸುತ್ತೆ. ಏನಾದ್ರು ಕಾವ್ಯ ಅವ್ರನ್ನ ಎಲಿಮಿನೇಟ್ ಮಾಡ್ಬಿಟ್ಟು ನಾನು ಅವ್ರ ಪಕ್ಕ ಹೋಗಿ ಕೂತ್ಕೋಬೇಕು ಅಂದ್ರೆ ರಕ್ಷಿತಾ ಅವರು ಗಿಲ್ಲಿ ಅವ್ರ ಪಕ್ಕ ಹೋಗಿ ಕೂತ್ಕೋತೀರಾ ಅಂತ ಅಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ರಕ್ಷಿತಾ ಅವ್ರಿಗೆ ಫಸ್ಟ್ ಏನೇ ಕಾವ್ಯ ಕಂಡ್ರೆ ಆಗೋದಿಲ್ಲ, ಅಂದ್ರೆ ಅವ್ರ ಇಂಟೆನ್ಷನ್ ಎಲ್ಲೂ ಆಗೋದಿಲ್ಲ, ಅವ್ರ ರೀತಿ ಮಾತಾಡೋದು ಕೂಡ ಆಗೋದಿಲ್ಲ. ಅವ್ರಿಬ್ರನ್ನ ದೂರ ಮಾಡಿ ನಾನು ಅಲ್ಲಿ ಇರ್ಬೇಕು ಅಂತ ಕಿಚ್ಚ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಷ್ಟೇ. ಅದನ್ನೇ ಬೇಕಾದ್ರೆ ನೆಗೆಟಿವ್ ಮಾಡ್ತೀರಾ, ಅಂದ್ರೆ ಅವ್ರು ಉರಿ ಅಂತ ಏನಕ್ಕೆ ಕೇಳಿದ್ರು ಅಂತ ಕಿಚ್ಚ ಸುದೀಪ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಅಂದ್ರೆ ಗಿಲ್ಲಿ ಕಾವ್ಯನ ನೋಡಿ ರಕ್ಷಿತಾ ಅವ್ರಿಗೆ ಉರಿ ಬರುತ್ತೆ ಒಂದ್ ಸ್ವಲ್ಪ ಅಂತ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರಿಗೂ ಕೂಡ ಒಂದು ಫನ್ನಿ ಕ್ರಿಯೇಟ್ ಆಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೊಮೋ. ನಿಮ್ಗೆ ಏನ್ ಅನ್ಸುತ್ತೆ ಒಂದು ಪ್ರೊಮೋ ನೋಡಾದ್ಮೇಲೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದಂತೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಸಂಡೇ ಎಪಿಸೋಡ್ ಅಂತ ಬಂದಾದ್ಮೇಲೆ ಗಿಲ್ಲಿ ಅವ್ರದ್ದು ಫಸ್ಟ್ ಪ್ರೊಮೋ ಇರುತ್ತೆ. ಎಲ್ಲಾ ಎಪಿಸೋಡ್ ಅಲ್ಲೂ ಗಿಲ್ಲಿ ಅವ್ರದ್ದು ಫಸ್ಟ್ ಪ್ರೊಮೋ ಅಂದ್ರೆ 1 ಪ್ರೊಮೋ ಬಂದಿಲ್ಲ ಅಂತ ಆದ್ರೆ ಅದು ಬಿಗ್ ಬಾಸ್ ಅನ್ನಿಸ್ಕೊಡಲ್ಲ. ಬಿಗ್ ಬಾಸ್ ಸೀಸನ್ 12 ಅಂತಾನೆ ಅನ್ನಿಸ್ಕೊಡಲ್ಲ ನನ್ನ ಪ್ರಕಾರ. ಲಾಸ್ಟ್ ವೀಕ್ ನೋಡಿ, ಫಸ್ಟ್ ಅಂದ್ರೆ ನೀವು ಸಂಡೇನೆ ಅಬ್ಸರ್ವ್ ಮಾಡಿ, ಸಂಡೇ ಎಪಿಸೋಡ್ ಅಂತ ಅಬ್ಸರ್ವ್ ಮಾಡಿದಾಗ ಫನ್ನಿ ಕಾಮಿಡಿ ಎಲ್ಲಾನು ಬಂದಾಗ ಗಿಲ್ಲಿ ಅವ್ರದ್ದೇ ಫಸ್ಟ್ ಬರೋದು. ಇದು ವೀಕ್ ಡೇಸ್ ಅಲ್ಲೂ ಕೂಡ ಫಸ್ಟ್ ಪ್ರೊಮೋ ಬರೋದೇ ಗಿಲ್ಲಿ ಅವ್ರದ್ದು. ಏನಾದ್ರು ಜಗಳ ಆಡಿರ್ತಾರೆ, ಇಲ್ಲಾಂದ್ರೆ ಮಧ್ಯಾಹ್ನ ಮೇಲೆ ಒಂದು ಪ್ರೊಮೋ ಬಂದಿರುತ್ತೆ. ಅದೇ ತರ ಇವಾಗ ಒಂದು ಮಧ್ಯಾಹ್ನ ಅಂತಲ್ಲ, ಇವಾಗ ಬೆಳಿಗ್ಗೆನೂ ಒಂದು ಪ್ರೊಮೋ ಬಂದಿದೆ, ಮಧ್ಯಾಹ್ನ ಅವ್ರ ರಿಲೇಟೆಡ್ ಆಗಿ ಬರ್ಬೋದು. ಬಟ್ ಏನಾದ್ರು ಪ್ರೊಮೋ ಬೇಗ ಬಂದ್ರೆ ನಾನು ನಿಮ್ಗೆ ಅಪ್ಡೇಟ್ ನ ಮಾಡ್ತೀನಿ ಯೂಟ್ಯೂಬ್ ನಲ್ಲೇ. ಬಟ್ ಇದೇ ತರ ನೀವು ಸಪೋರ್ಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗೆ ಯಾರೇನೋ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿದ್ದಕ್ಕಿಂತ ಮುಂಚೆನೆ ಎಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇಲ್ಲ ಅಪ್ಡೇಟ್ ಮಾಡಕ್ ಆಗ್ತಿಲ್ಲ, ಅದಕ್ಕೋಸ್ಕರ ಅಲ್ಲಿ ಅಪ್ಡೇಟ್ ನಿಮ್ಗೆ ಮಾಡ್ತಾ ಇದೀನಿ. ಬಟ್ ಈ ಒಂದು ಪ್ರೊಮೋ ನೋಡಾದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಕಾಮಿಡಿ ಚೆನ್ನಾಗಿತ್ತು. ಆದ್ರೆ ಎಂಗೇಜ್ಮೆಂಟ್ ನವರು ಎಂಗೇಜ್ಮೆಂಟ್ ರಿಂಗ್ ನ ಬ್ರಾಸ್ಲೆಟ್ ಆಗಿ ತಗೊಂಡಿರೋದಾಗಿರ್ಬೋದು, ಒಂದು ಕಾಮಿಡಿ ಕ್ರಿಯೇಟ್ ಮಾಡಿರೋದಾಗಿರ್ಬೋದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಪಿಸೋಡ್ ನೋಡೋದ ಯಾವ ರೀತಿ ಇರುತ್ತೆ ಅಂತ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ. ಬೈ ಬೈ, ಥ್ಯಾಂಕ್ ಯು, ನಮಸ್ಕಾರ.